ನಾನು ಈ ಗಿಡ ಹಚ್ಚಕ್ಕೆ ಹೊಂಟೀನಿ ನೋಡ್ರಿ. ಎಲ್ಲ ನಮ್ಮದು ಇದಾಯ್ತು, ಎಲ್ಲ ಹೂವಾಗಿದ್ದು ನಮ್ಮ ಗಿಡದೊಳಗೆ. ಎಲ್ಲ ದೇವರಿಗೆ ನಾ ಹೂವು ಹಚ್ಚಿದೆ, ದೀಪ ಹಚ್ಚಿದೆ. ಈಗ ನಾನು ಗಿಡ ಹಚ್ಚಕ್ಕೆ ಹೊಂಟೀನಿ ರೀ. ನೋಡಿರಿ ಇಷ್ಟು ಹೂವು ಆಗ್ತಾವೆ. ಇಷ್ಟು ದೇವ್ರಿಗೆ ದಿನಾನು ಫ್ರೆಶ್ ಹೂವು ಸಿಗ್ತಾವೆ ನೋಡ್ರಿ. ಹೀಗಾಗಿ ಭಾಳ ಖುಷಿ ಆಗ್ತೈತಿ. ಈಗ 4ನೇ ಸರಿನ ಇದು ಹರಿಯೋದು. ಇಷ್ಟು ಹೂವು 4ನೇ ಸರಿ ರೀ. ದೇವರಿಗೆ ನಾನು ನಿಮ್ಗೊಂದು ಹೇಳ್ತೀನಿ, ಯಾರೇ ಆಗಲಿ ರೀ, ದೇವರಿಗೆ ಫ್ರೆಶ್ ಗಿಡದಾಗಿನ ಹೂವು ಹಾಕೋದ್ರಿಂದ ತುಂಬ ಒಳ್ಳೇದಂತ ನನ್ನ ಅನಿಸಿಕೆ ರೀ. ಯಾಕಂದ್ರೆ ಅದೇನು ಹೇಳೋದು ಬೇಡ ಆತ, ಮತ್ತು ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತೈತಿ. ಫ್ರೆಶ್ ಗಿಡದಾನ ಹೂವು ಹಾಕೋದ್ರಿಂದ ಇನ್ನೂ ಒಳ್ಳೇದಂತ ನನ್ನ ಅನಿಸಿಕೆ ರೀ. ಅಷ್ಟೇ ರೀ. ಈಗ ನಾನು ಅಲ್ಲೇ ಮಣ್ಣು ಹಾಕಕ್ಕೆ ಹೋಗ್ತೀನಿ ರೀ. ಈಗ ನೋಡಿರಿ ದುವಾಗ ಹಾಕೊಂತೈತಿ. 6:25 ಆಗೈತಿ. ಈಗ ಒಂದಿಷ್ಟು ಆನ್ಲೈನ್ದಾಗ ತಂದಿದ್ದು ಗಿಡ ಅದಾವು, ಅವನಿಷ್ಟು ಹಚ್ಬೇಕ್ರಿ. ಈಗ ಇಲ್ಲ ನೋಡ್ರಿ ಇಷ್ಟು ಗಿಡ, ಇವನಿಷ್ಟು ಗಿಡ ಹಚ್ಬೇಕೀಗ ನಾ. ಯಾಕಂದ್ರೆ ಇವತ್ತು ಪ್ರವಾಸಕ್ಕೆ ಹೊಂಟೀನಿ, ಹೀಗಾಗಿ ಇಲ್ಲೇ ಉಳಿದು ಬಿಡ್ತಾವೆ. ಮತ್ತು ಸೋಮವಾರ ದಿನ ಬರೋದಾಗತ್ತೆ. ನಮ್ಮ ಮಗ ಪ್ರವಾಸಕ್ಕೆ ಹೋಗಿ ಇನ್ನು ಗುಲ್ಬರ್ಗಕ್ಕೆ ಹೋಗಿ ಇನ್ನೂ ಬಂದಿಲ್ಲವ, ಹಾಗಾಗಿ ನಾನೇ ಹಚ್ಚಿಬಿಡ್ತೀನಿ ಅವನು. ಹಂಗೆ ಹಚ್ಚಿ ಅಂತ ಹೇಳಿ ಸಾಕಾತು ನೋಡ್ರಿ. ಇಷ್ಟ ಕೊಂಡ ಗಿಡ ಅದಾವ ಈಗ ಇದ್ರೊಳಗಿನ್ನು. ಇಲ್ಲಿಕಂದ್ರೆ ಹೋಗಿ ಬರೋ ಮಟ್ಟ ತೊಂದರೆ ಆಗ್ತೈತ್ರಿ. ಈಗೇನು ಮಾಡ್ತೀನಿ ಅಂತಂದ್ರೆ, ಯಾವ್ಯಾವ ಖಾಲಿ ಅದಾವ ಪಾಟ್. ಇಲ್ಲಿ ಅಂತೂ ಇದು ಕೊತ್ತಂಬರಿ ಹುಟ್ಲೆ ಇಲ್ಲಿದು, ಇಲ್ಲಿ ಹಚ್ಬೋದು ರೀ ನಾನು. ಇಲ್ಲೊಂದು 2-3 ಇವಕ್ಕೆಲ್ಲದಕ್ಕೂ ತುಂಬ್ತೀನಿ ನೋಡ್ರಿ ನಾ ಮಣ್ಣು. ಇದೊಂದು ತುಂಬ್ತೀನಿ, ಇದೊಂದು ತುಂಬ್ತೀನಿ, ಇದೊಂದು ತುಂಬ್ತೀನಿ, ಇನ್ನೂ ತುಂಬ್ತೀನಿ. ನಾ ಹೆಂಗೆ ತುಂಬ್ತೀನಿ ಅನ್ನೋದು ಈಗ. ಮೊದಲು ಇದನ್ನೆಲ್ಲ ಕಸ ಐತಿಲ್ರಿ, ಎಲ್ಲ 3ಕ್ಕೂ ಸರಿಯಾಗಿ ಹಾಕ್ತೀನಿ ನಾ ಈಗ ಇದನ್ನು. ಈಗ ನಾ ಏನು ಮಾಡ್ತೀನಿ ಅಂದ್ರೆ ಇವಕ್ಕೆ ಎಲ್ಲದಕ್ಕೂ ಹಾಕಿ ಇಟ್ಬಿಡ್ತೀನಿ ರೀ. ಇಲ್ಲಿಕಂದ್ರೆ ಏನಾಗ್ತೈತಿ, ಇದು 2 ಕೆಲಸ ಹಾಕವು ನನಗೆ. ಹಾಗಾಗಿ ನಾ ಏನು ಮಾಡ್ತೀನಿ, ಇವು 3 ಗ್ರೋ ಬ್ಯಾಗ್ ಅದಾವಲ್ಲಿ,
ನೋಡಿರಿ ಹಿಂಗೆ ತುಂಬಿಸ್ತೀನಿ ಹಿಂಗೆ ಇವಕ್ಕೆ. ಇದ್ರ ನಂತರ ಇದ್ರ ಮೇಲೆ ಮಣ್ಣು ಹಾಕೋದ್ರಿ. ಇಷ್ಟು ಸಾಕಿದಕ್ಕೆ ಈಗ ಎಲ್ಲದಕ್ಕೂ ಹಾಕ್ಬಿಡ್ತೀನಿ. ಒಟ್ಟು 6 ಗಿಡ ಅದಾವು. ಇದಕ್ಕೊಂದು ಹಾಕ್ತೀನಿ, ದೊಡ್ಡದೈತಿ ಇದು. ಇದೆಲ್ಲ ಹಿಡಿಸ್ಬಿಡ್ತೀವಿ ಎಲ್ಲ. ಹಿಂಗೆ ತುಂಬಬೇಕು. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸ್ವಲ್ಪ ಇವು ನೋಡಿರಿ ಕಡ್ಲಿ ಗಿಡ ಎಲ್ಲ ಅದಾವೆ ನೋಡಿರಿ. ಇವನ್ನೇ ಇಂಥವೆಲ್ಲ ಹಾಕ್ಬೇಕು ರೀ. ಇಲ್ಲ ಕಡ್ಲಿ ಗಿಡ ಎಲ್ಲ ಇಂಥವೆಲ್ಲ ಹಾಕಬೇಕು. ಬೇವಿನ ತಪ್ಪಲ ಆಯ್ತು ನೋಡಿರಿ, ಇದನ್ನು ಹಾಕ್ಬೇಕು ರೀ. ಸ್ವಲ್ಪ ಬೇವಿನ ತಪ್ಪಲ ತಂದಿಲ್ಲ ನಾನು, ಸ್ವಲ್ಪ ಕೆಳಗೆ ಹಾಕಬೇಕು. ಇದು ಹಾಕಿದ್ರೆ ಚಲೋ ರೀ. ಸ್ವಲ್ಪ ಕೆಳಗಡೆ ಹಾಕಿದ್ರೆ ಚಲೋ ತುಂಬ್ತೀನಿ ರೀ. ನಾ ಈಗ ತುಂಬಿದ ಮೇಲೆ ತೋರಿಸ್ತೀನಿ ನಿಮ್ಗೆ. ನೋಡಿರಿ ಈಗ ನಾನು ಹಿಂಗೆ ಸಾಲು ಹಿಡಿದು ಕೆಳಗೆ ಇದನ್ನು ಮಾಡಿ ಎಲೆ ಹಾಕಿ, ಅವು ವೇಸ್ಟ್ ಆಗಿದ್ದು ಎಲೆ ಹಾಕಿದ್ದು ಅಲ್ಲಿ ಇದ್ರಾಗ ಇಟ್ಟಿದ್ದೀನಿ ನಾನು. ಫುಲ್ ತುಂಬಿತ್ತದ. ಈಗ ಇದನ್ನೇನು ಮಾಡಿದ್ದೀನಿ, 1 2 3 4 5 ಗ್ರೋ ಬ್ಯಾಗಿಗೆ ಮಣ್ಣು ತುಂಬ್ತೀನಿ ರೀ. ನಾ ಈಗ ಆಚೆ ಕಡೆ ಮಣ್ಣು ಐತಿ, ತೊಗೊಂಬರ್ತೀನಿ ಹೋಗಿ. ತುಂಬ್ಕೊಂಬರ್ತೀನಿ ಹೋಗಿ. ಮಣ್ಣು ತರಕ್ಕೆ ಹೊಂಟೇನಿ ರೀ ಆಚೆ ಕಡೆ ನಾನು. ಅಲ್ಲಿ ಮಣ್ಣು ಐತಿ. ಮಾಡ್ರಿ ಮಣ್ಣು. ಹಿಂಗೆಲ್ಲ ಕಳ್ಳು ಮಾಡ್ಕೋಬೇಕು. ಇದನ್ನ ಮಣ್ಣು ಮಾಡ್ಕೊಂಡ್ಮೇಲೆ ಕೈ ಪುಟ್ಟಿಯೊಳಗೆ ತುಂಬಿ
ಹಿಂಗೆಲ್ಲಾನು ತುಂಬ್ತೀನಿ ರೀ ನಾ ಈಗ. ಇದು ತುಂಬಿದೆ. ಈಗ ಇಷ್ಟನ್ನೆಲ್ಲ ತುಂಬಿದ್ದು ನೋಡ್ರಿ ಎಲ್ಲ ಮಣ್ಣು ಫುಲ್ಲ. ಒಂದು 7-8 ಪುಟ್ಟಿ ಹೋತದ ಮಣ್ಣು. ಈಗ ಇನ್ನೊಂದು 2 ಪುಟ್ಟಿ ಹಾಕ್ಬೇಕ್ರಿ. ಇದಕ್ಕೆ ಹಾಕಿ ಗಿಡ ಹಚ್ತೀನಿ ರೀ ನಾ ಈಗ. ಇಷ್ಟು 4 ಪುಟ್ಟಿ ಮಣ್ಣು ಹಾಕೋದ್ರೊಳಗೆ ರಗಡ ಆತು ನೋಡ್ರಿ. ನನಗೆ ಎಲ್ಲ ರೂಢ ತಪ್ಪೈತಿ ಕೆಲಸ ಮಾಡೋದು. ಈಗ ನಮ್ಮ ಮಗಗೆ ಹಚ್ಚ ಅಂತ ಹೇಳಿ ಸಾಕಾತ. ಗಿಡ ಹಚ್ಚೋಕ್ಕಾಗಲಿಲ್ಲ ಅವಾಗ. ಹಿಂಗಾಗಿ ಈಗ ನಾವು 4 ದಿವ್ಸ ಟೂರ್ಗೆ ಹೋಗ್ತೀವಿ. ಇನ್ನು ಒಣಗಿ ಬಿಡ್ತಾವೆ ಅವು. ಕಷ್ಟಪಟ್ಟು ತಂದಿದ್ದು ಗಿಡ ಮೊನ್ನೆ ಕೃಷಿ ಮೇಳದಾಗ ಹಿಂಗಾಗಿ ಹಚ್ಚಿಬಿಡ್ತೀನಿ ರೀ ಈಗ. ಕುರ್ಚಿಗೆ ತಗೋ. ಎಲ್ಲ ಗಿಡನ ಹಚ್ಚುನಿ ಈಗ. ಅಲ್ಲ ತಗ್ತಾಗಿಲ್ಲ ಕುಂತಿರುವ ಅಲ್ವಾ. ಎಲ್ಲ ಹಚ್ಚೀನಿ. ಆಮೇಲೆ ಗೊಬ್ಬರ ಕೊಕ್ಕೋ ಪೀಟ್ ಅವು ಕಟ್ ನೋಡೋಣಂತ. ಯಾಕಂದರೆ ಜೀವಂತವಾಗಿರ್ಬೇಕಲ್ರಿ ಗಿಡ. ಹೀಗಾಗಿ ಅವನು ಜೀವಂತವಾಗಿಡುವಂಥ ಪ್ರಯತ್ನ ಮಾಡ್ತೀನಿ ನಾನೀಗ. ಅಲ್ಲ ಅಬ್ಬಾ ಇಲ್ಲಿಂದ ಯಾವುದೋ ಗಿಡ ಹುಟ್ಟೈತೆ ನೋಡ್ರಿ. ಇದು ಏನೋ ಗೊತ್ತಿಲ್ಲ. ಈ ಗಿಡಗಳನ್ನು ಒಂದೊಂದು ತೆಗಿತೀನಿ ರೀ ನಾ ಈಗ. ಇವು ನರ್ಸರಿ ಒಳಗೆ ರೀ ನಡವರ್ಕ್ ಹೋದ್ರೆ 50 ರೂಪಾಯಿಗೆ ಒಂದು ಗಿಡ ರೀ ಇವು. ಆದರೆ ಇಲ್ಲಿ ನಮ್ಮ ಕೃಷಿ ಮೇಳದೊಳಗೆ ಇವನ್ನ 25 ರೂಪಾಯಿಗೆ ತೊಗೊಂಬಂದೀನಿ ರೀ ನಾನು. ಆದರೆ ಲಾಸ್ಟ್ ದಿವ್ಸ ಹೋದ್ರೆ ಇನ್ನು 20 ರೂಪಾಯಿಗೊಂದು 10 ರೂಪಾಯಿಗೊಂದು ಸಿಗ್ತಾವೆ. ನಾನು 2ನೇ ದಿವ್ಸ ಹೋಗಿದ್ದೆ. ಹೀಗಾಗಿ ಎಲ್ಲ ಕೊಡ್ತೀನಿ. ಇವೊಂದು ಕೆಂಪು ರೀ, ಒಂದು ಆರೆಂಜ್ ರೀ. ಇದು ಇವನ್ನೇನು ಮಾಡ್ಬೇಕು ರೀ,
ಗಿಡ ನಿಮಗೊಂದು ಐಡಿಯಾ ಹೇಳ್ತೀನಿ. ಈ ಥರ ಗಿಡ ಅದಾವಲ್ರಿ, ಒಂದೊಂದು ತೊಗೋಬೇಕ್ರಿ ನೀವು, ನರ್ಸರಿಯಾಗಲಿ ಕೃಷಿ ಮೇಳದಾಗಲಿ. ಅದರ ನಂತರ ಇವು ನೀವು ಹಿಂಗೆ ಕಟ್ ಮಾಡಿ ಎಷ್ಟು ಬೇಕಾದಷ್ಟು ಅಗಿಗಳನ್ನು ಮಾಡ್ಕೋಬೋದು ರೀ. ಯಾರು ತೋಟ ಮಾಡೋರು ಅಥವಾ ನಿಮ್ಗೆ ಉಚಿತವಾಗಿ ಗಿಡ ಪಡಿಬೇಕನ್ನೋರಿ ಇವನ್ನ ಏನು ಮಾಡ್ಬೇಕ್ರಿ, ಹಬ್ಬಿಸಿ ಎಷ್ಟು ಕಟ್ಟಿಂಗ್ ಮಾಡ್ತೀವಲ್ರಿ ಅಷ್ಟು ಹಬ್ತೈತ್ರಿ ಅದು. ಅವನು ಗಿಡ ಮಾಡ್ಕೊತ ನೀವು ಅದನ್ನು ಮಂದಿಗೂ ಮಾರಾಟ ಮಾಡ್ಬೋದು ರೀ. ಸಂತಿ ಒಳಗೆ ಪ್ಯಾಟಿ ಒಳಗೆ ಮಾರ್ಬೋದು ನೋಡಿರಿ ನೀವು ರೀ. ನೋಡ್ರಿ ಈಗಿದು ಬಿಳಿ ಹೂವಿಂದಿದು ಅನಿಸುತ್ತೆ ರೀ, ಇದು ಬಿಳಿ ಹೂವಿಂದಿದು. ಅವರು ಎಲ್ಲ ಕಷ್ಟಪಟ್ಟಿರ್ತಾರೆ, ಹೀಗಾಗಿ ಅವ್ರಿಗೂ ಹಣ ಬೇಕೇ ಬೇಕು ರೀ. ಹಾಂ, ಇವು ನೋಡಿರಿ, ನೋಡ್ರಿ ಇವು ಸಹಿತ ಇವು ಶೋ ಗಿಡ ಅಂತ್ರಿ ಇವು. ನೋಡಿರಿ ಇವನ್ನಿಷ್ಟ ಹಚ್ಚಿಬಿಡಿದ್ರಿ ಇವು. ಆಮೇಲೆ ಇವು ನೋಡಿರಿ, ಇವು ಎಷ್ಟು ಅಗಿ ಅದ, ಒಂದು ಇವೆಲ್ಲ ಶಾವಂತಿಗೆ ಹೂವಿನ ಅಗಿ ನೋಡಿ. ಇವು ಎಷ್ಟು ರೂಪಾಯಿ? ಇಷ್ಟು ಸೇರಿ 50 ರೂಪಾಯಿನ ಕೊಟ್ಟಿವಿ ನೋಡಿರಿ ಇಷ್ಟಕ್ಕೂ. ಒಂದೆರಡು ಎಲ್ಲ ಥರದ ಹೂ ಅದಾವಂತ್ರಿ ಇದ್ರೊಳಗೆ ಹೇಳಿದ್ರಿ ಅವರು. ಇವನ್ನ ಆಲ್ರೆಡಿ ತೊಗೊಂಡಿದ್ದೀನಿ ರೀ ನಾನು. ಹೀಗಾಗಿ ಮತ್ತು ಏನು ಮಾಡಬೇಕು, ಇವನು ತೊಗೋಬೇಕಾಯ್ತು ರೀ, ಸಸ್ತಾದ ಸಿಗ್ತಾವಂತೇಳಿ. ಇವು 100 ರೂಪಾಯಿಗೆ 3 ರೀ. ಇವು ಒಂದು ಶೋಕಿ ಹೂವಿನ ಗಿಡ ರೀ. ಇವು ಶೋ ಗಿಡ ಹೂ ಅಂತಾರಲ್ಲ, ಯಾವ ಥರ ಹೂ ಅಂತಂದ್ರೆ ಬೀಜ ಅದಾವೆ ನೋಡಿರಿ. ಇಲ್ಲಿ ಉದ್ದುದ್ದ ಹೂ ಬರ್ತಾವ್ರಿ ಇವು. ಹಾಂ, ಕಾಬಾಳಿ ಹೂವಿನ ಥರ ರೀ, ಕಾಬಾಳಿ ಹೂವಿನ ಥರ ಅದೇ ಇರ್ತೈತಿ ಹೇಳ್ಯಾರ ಇವರು. ತುಂಬ ಸುಗಂಧವಾಗಿರ್ತಾವ ಅಂತ ಹೇಳ್ಯಾರ ರೀ. ಈಗ ಹಚ್ಚುಣ್ರಿ. ಈಗ ಇವನ್ನೇನು ಮಾಡ್ತೀನಿ ನಾನು, ಇವನ್ನ 3 ಗಿಡ ಹಚ್ತೀನಿ ರೀ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. 1 2 3 ನೋಡಿರಿ. ಒಂದು ಹಚ್ಚಿ ನೋಡಿರಿ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಇವು ಮತ್ತು ಭಾಳ ದೊಡ್ಡ ಆದಮೇಲೆ ದೊಡ್ಡದ್ರಾಗ ಹಚ್ಚಕ್ಕೆ ಬರ್ತೈತೆ ರೀ. ನೋಡೋಣ ಏನು ಹೆಂಗಾಗ್ತೈತಿ. ಸುಮ್ಮನೆ ಈಗ ನೋಡಿ, ಆಲ್ರೆಡಿ ತಂದು 3 ದಿವಸ ಆಯ್ತು, ಆಲ್ರೆಡಿ ಒಣಗಿ ಬಿಟ್ಟಾವ್ರಿ ಇವು. ಇನ್ನೂ ಸ್ವಲ್ಪ ಆಮೇಲೆ ಮಣ್ಣು ಹಾಕೋಣಂತ್ರಿ. ಈ ಗಿಡಗಳನ್ನು ಏನು ಮಾಡೋದು, ಸುಮ್ಮನೆ ಈ ಜೀವಂತ ಇಡೋ ಸಲುವಾಗಿ ಇಷ್ಟು ಮಾಡೋಣ್ರಿ. ಒಂದು 2 3 4 5 6 ಹಿಂಗೆ ಹಚ್ಚಿನ್ರಿ. ಈಗ ಅನ್ಕತ್ತಲ್ಲ ಏನು ಮಾಡ್ದೆ ನೋಡಿ, ಒಂದೊಂದು ಹಚ್ಚುನು. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಇಕ್ಕಟ್ಟು ಇವ್ರು ಮತ್ತು ದೊಡ್ಡ ದೊಡ್ಡ ಅಗಿ ಮಾಡ್ಕೊಳಕ್ಕೆ ಬರ್ತೈತ್ರಿ. ಎಷ್ಟು ಬೇಕಾದಷ್ಟು ಹೂವು ಮಾಡ್ಕೋಬೋದು ನೋಡ್ರಿ. ಈ ಥರ ನನಗೂ ಗೊತ್ತಿದ್ದಿದ್ದಿಲ್ಲ, ಅವ್ರು ಹೇಳಿದರು. ಕಟ್ಟಿಂಗ್ ಇಲ್ಲಿ ಹಚ್ತಾರಲ್ಲ, ನೋಡ್ತೀವಿ ನಾವು ಯೂಟ್ಯೂಬ್ನಾಗ. ಏನು ನೋಡ್ರಿ, ಇದು ಗೊಬ್ಬರ ಐತೆ ಏನೋ ಗೊತ್ತಿಲ್ಲ. ಸಸಿ ಒಳಗೆ ಎಷ್ಟು ಬೇಕಾದಷ್ಟು ಇನ್ಕಮ್ ಮಾಡ್ಕೋಬೋದು ರೀ. ನೋಡಿರಿ, ಇಷ್ಟು ಗಿಡದೊಳಗೆ ಅವ್ರು 50 ರೂಪಾಯಿ ತಗೋ. ಇನ್ನು ಇನ್ನೊಂದು 2 ಗಿಡ ಹಚ್ಚೋಣ್ರಿ. ಈಗ ಇವಕ್ಕೆ 2 ಇವಕ್ಕೂ 3 ಮಾಡಿಬಿಡು ನೀವು. ಈಗ ಸ್ವಲ್ಪ ಮಣ್ಣು ಹಾಕೋಣಂತ ಇಲ್ಲೊಂದು ಹಚ್ತೀನಿ, 2 ಹಚ್ಚಿಬಿಡ್ತೀನಿ.
ಮತ್ತು ಹತ್ತಿದ ಮೇಲೆ ಬೇರೆ ತೆಗೆದು ಹಚ್ಚೋಣಂತ. ನೆಲಕ್ಕೆ ಹಚ್ಚಿದ್ರಂತೂ ತುಂಬಾ ಚಲೋ ರೀ. ಇಲ್ಲಿಕಂದ್ರೆ ಏನು ಮಾಡ್ತೀನಿ, ಇನ್ನೊಂದು ಮಣ್ಣು ತಂದು ಹಾಕ್ಬಿಡ್ತೀನಿ. ಇದಕ್ಕೆ ಮಣ್ಣು ಸಾಲ ಬಂದ 2 ಗಿಡ ಆದ ನೋಡಿ. ಈಗ ಇನ್ನೊಂದು ಗಿಡ ಇಲ್ಲಂದ್ರೆ ಮಾಡ್ತೀನಿ, ಇದ್ರಾಗ ಹಚ್ಚಿಬಿಡ್ತೀನಿ. ಏನೋ ಬದ್ನಿಕಾಯಿ ಗಿಡ ತೆಗಿತೀನಿ ಇಷ್ಟು. ಈ ಪಪ್ಪಾಯಿ ಗಿಡನ ತೆಗಿತೀನಿ. ಎಲ್ಲ ಇದು ಅಂತೂ ನಿಂಬೆ ಗಿಡ ಐತೆ ಐತ್ರಿ ಇಲ್ಲಿ. ಎಷ್ಟು ದಿವಸ ಕೊಟ್ಲಿ ನಿಂಬೆ ಗಿಡ. ಅದನ್ನು ಬೇಕಾದ್ರೆ ಏನು ಮಾಡೋಣ, ಇನ್ನೊಂದು ಟ್ರಾನ್ಸ್ಪ್ಲಾಂಟ್ ಮಾಡ್ತೀನಿ ನಾ. ಇದು ತೆಗೆದು ಬಿಡೋಣ ಇದನ್ನು. ಯಾಕಂದರೆ ನೋಡ್ರಿ ಇದನ್ನು ಬೇರೆ ಕಡೆ ಹಚ್ತೀನಿ. ಇದನ್ನು ಇನ್ನೂ ಇಷ್ಟು ಹಾಕ್ಬಿಟ್ರೆ ಆಗ್ತೈತ್ರಿ. ಇದಕ್ಕೆ ಕಟ್ಟಾಗ್ಬಿಟ್ಟೈತಿ. ಈ ಮಣ್ಣು ಹಾಕ್ಕೊಂಡ್ರಿ. ಈಗ ಈ ಗಿಡ ಬೇಕಾದ್ರೆ ನೋಡಿದರೆ ಇದ್ರಾಗ ಹಚ್ಚಿ ಇದ್ರಾಗ ಹಚ್ಚಿ ಆಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡಕ್ಕೆ ಬರ್ತದೆ. ಈಗ ನೋಡ್ರಿ, ಇದಕ್ಕೆ ನಾನು ಮಣ್ಣು ಕಡಿಮೆ ಬಿದ್ದಿತ್ತು. ಇದಕ್ಕೆ ಈ ಥರ ಮಣ್ಣು ಹಾಕಿ ಒಂದು ಕಟ್ಟಿಗೆ ಚುಚ್ಚಿದೆ ರೀ. ಇದು ಬೀಳಾಕತ್ತಿತ್ತು ಗಿಡ, ಹಿಂಗೆ ಇದು ಹಿಂಗೆ ಬೀಳಾಕತ್ತಿತ್ತು. ಇದು ನಾನು ಇದಕ್ಕೊಂದು ಕಟ್ಟಿಗೆ ಇದು ಮಾಡಿದ್ದೀನಿ ರೀ. ಇದು ಹಿಂಗೆ ಇದಕ್ಕೊಂದು ಏನರ ಕಟ್ಬೇಕು ರೀ. ಈಗ ಇವಂತರೂ ನಿಂತಾವು. ಇವಕ್ಕೂ ಒಂದೊಂದು ಹಾಕ್ತೀನಿ ರೀ. ನೋಡೋಣ, ಇವಕ್ಕೂ ಒಂದೊಂದು ಹಾಕ್ತೀನಿ. ಸ್ವಲ್ಪ ಹಸಿರದ ಗತಿ ನಿಂತ್ರೆ ಚಲೋ ಆಗ್ತೈತ್ರಿ. ಹಿಂಗೆ ನೀರು ಹಾಕೊಂಡ್ರಿ ಎಲ್ಲ ಹಾಕಿ. ಬಕೆಟ್ನಾಗ ತುಂಬ್ಕೊಂಬರ್ತೀನಿ. ಇಷ್ಟಕ್ಕೂ ನೀರು ಹಾಕಿದ್ದು ನೋಡ್ರಿ. ಇವಾಗ ಫುಲ್ಲ ಇನ್ನೊಂದಕ್ಕೆ ನೀರು ಹಾಕ್ತೀವಿ.